ಗೈಸ್ ಇವತ್ತು ನಾವು ಸಂಡೇ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ತುಂಬಾ ಬೇಜಾರಲ್ಲಿದ್ಯಾ ಅಂತ ಹೇಳ್ಬಿಟ್ಟು ಎಲ್ಲೋ ಪಿಕ್ನಿಕ್ ಕರ್ಕೊಂಡು ಹೋಗ್ತಾರೆ. ನಮ್ಮ ವ್ಲಾಗ್ ಅಲ್ಲಿ ತುಂಬಾ ದಿನದ ನಂತರ ಅದು ಕಾಣಿಸ್ಕೊಂತಿದ್ರ. ಹಾಯ್ ಮಾಡಿ ನೋಡಿ ನೀವು. ಇದೊಂದು ಬಿಟ್ರೆ ಅವ್ರು ಇನ್ನೇನು ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀನಿ. ಸೊ ವೆಯ್ಟ್ ಮಾಡಿ ನೀವು. ಸೊ ಇವಾಗ ನಾನು ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ ಗೈಸ್. ಇವಾಗ ನಾನೇ ಕಾರ್ ಡ್ರೈವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಫೈನಲಿ ನಾನು ಕಾರ್ ಡ್ರೈವ್ ಮಾಡೋಣ ಅಂತ ಅಂದ್ಕೊಂಡೆ. ಎಲ್ಲರೂ ತುಂಬ ಕ್ಷೇಮವಾಗಿ ಹೋಗೋಣ ಅಂತ ನನ್ನ ಹಸ್ಬೆಂಡ್ ಹೊರಟವ್ರೆ. ಸೊ ಇಲ್ಲಿ ನಮ್ಮ ಬಾಸ್ ಕೂಡ ರೆಡಿ ಆಗಿದ್ದಾರೆ ಆಲ್ರೆಡಿ. ಸೊ ಇಲ್ಲಿ ಇವಾಗ ನಮ್ಮ ಅಮ್ಮ ಅವರು ಸಹ ಬರ್ತಾ ಇದ್ದಾರೆ. ಹಾಯ್ ಮಾಡಿ. ಅವ್ರು ಹಾಯ್ ಬಿಟ್ರೆ ಈ ಬ್ಲಾಗಲ್ಲಿ ಇನ್ನೇನು ಹೇಳಲ್ಲ. ಸೊ ಲೆಟ್ಸ್ ಗೋ ಗೈಸ್. ಇಲ್ಲಿ ಕೆರೆ ಕಾಣಿಸ್ತಿದೆಯಲ್ಲ, ಇದು ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೆಂಗಿತ್ತು ಕೆರೆ. ಅಪ್ಪ ಏನು ಇಂಪ್ರೂವ್ಮೆಂಟ್ ಇಲ್ಲ, ಏನು ನೀರಿಲ್ಲ, ಏನಿಲ್ಲ. ಫುಲ್ಲು ಎಲ್ಲ ಇವಾಗಿದೆ ನೀರು. ಬಟ್ ಅವಾಗ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅದಿವಾಗ ನೆನಪಾಯ್ತು ನನಗೆ. ನೋಡು ರೋಡ್ ಈ ಥರ ಇತ್ತಾ? ಇಲ್ಲ. ಏನು ಸಕ್ಕತ್ತಾಗಿ ಮಾಡೋರೆ ಅಂದ್ರೆ ಎಲ್ಲ ಫುಲ್ ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದೆ ನಮ್ಮೂರು ಗೈಸ್. ಇಲ್ಲಿ ಷಣ್ಮಹಾತ್ಮ ದೇವಸ್ಥಾನ ಐತೆ. ನಾನು ಯಾವಾಗಲೂ ಬಸ್ಸಲ್ಲಿ ಹೋಗ್ಬೇಕಾದ್ರಾಗ ಇಲ್ಲಿ ಕಾಣಿಸ್ತಿದೆಯಲ್ಲ ಗೈಸ್, ಇಲ್ಲಿ ಕಾಣಿಸ್ತಿದೆ ನೋಡಿ. ಸೊ ಯಾವಾಗಲೂ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಆಗಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆಗಲಿ ಹಿಂಗೆ ಅನ್ಕೊಂಡು ಹೋಗ್ತಾ ಇದ್ದೆ. ಯಾವಾಗಲೂ ಏನಾದರೂ ಟೆಸ್ಟ್ಗಳಿದ್ರೆ, ಎಕ್ಸಾಮ್ಗಳಿದ್ರೆ ಅಥವಾ ಕಾಲೇಜಿಗೆ ಲೇಟ್ ಆಗಿದೆ ಹಿಂಗೆ ಅನ್ಕೊಂಡು ಹೋಗ್ತದೆ. ಈಗ ನೋಡಿದ ತಕ್ಷಣ ಪಟ್ ಅಂತ ನೆನಪಾಯ್ತು. ಅಲ್ಲ, ಕಾಲೇಜಲ್ಲಿ ಬೈಸ್ಕೊಂತೀನಿ ಲೇಟಾಗಿ ಹೋಗಿ ಅಂತ. ನಾನು ಎದ್ದೇಳ್ತಿದ್ದೆ ಲೇಟು ಆ್ಯಕ್ಚುಲಿ ಕಾಲೇಜ್ಗೆ ಹೋಗ್ಬೇಕಾದ್ರೆ. ನಮ್ಮನ್ನ ಕೇಳೋ ಬಾಕ್ಸಿಗೆ ಏನಾಕೈತೆ ಅಂತಲೂ ಸಹ ತಿಂಡಿ ನೋಡ್ತಾ ಇರಲಿಲ್ಲ. ಸುಮ್ಮನೆ ಅಗೊಳೆ ಕರ್ಕೊಂಡು ಓಡೋಗ್ತಾ ಇದ್ದೆ ನೋಡಿ ಗೈಸ್. ನಮ್ಮೂರು ಇದು ಏನು ಸಕ್ಕತ್ತಾಗೈತೆ. ನೀಟಾಗಿ ಹಾಕೋ. ನಂಗೆ ಅದು ಆ್ಯಕ್ಚುಲಿ ನಾನು ಕಾರ್ಗಳು ನೋಡ್ದಾಗೆಲ್ಲ ಅನ್ಕೊಂತಿದ್ದೆ ನಾನು ಈ ಥರ ಹಾಕ್ಬೇಕು ಅಂತ. ಒಂದು ಟೈಮ್ ಹಾಕಿಲ್ಲ ನಾವು ಕಾರ್ ತೊಗೊಂಡಾಗಿಲ್ಲ. 20 ರೂಪಾಯಿ ಕಣಮ್ಮ ಅಜ್ಜಿ ಮಾಡ್ತಾಯಿದ್ರು, ಅಲ್ಲೇ ಮನೇಲೇ ಸಿಕ್ಕಿರೋದು. ಅಜ್ಜಿ ನೀಟಾಗಿ ಇದು ಮಾಡ್ಬಿಟ್ಟು ಮಾಡ್ತಾಯಿದ್ರು. ಚೆನ್ನಾಗಿ ಹಾಕೋ ಗೈಸ್. ನೋಡಿಲ್ಲ ಏನು ಸಕ್ಕತ್ತಾಗಿ ಕಾಣಿಸ್ತಿದ್ದು. ಇದು ಹಿಂಗೆ ಮದ್ದಿಗೆ ಬರಬೇಕಲ್ಲ, ಸಕ್ಕತ್ತಾಗಿ ಕಾಣಿಸ್ತೈತೆ. ತಳಮ್ಮ ನಮಗೆ ಸ್ವಲ್ಪ ದೇವ್ರದ್ದು ಸಿಕ್ಕೈತೆ. ಅಮ್ಮ ಇಷ್ಟಪಟ್ಟಿತ್ತು. ಹಾಯ್ ಬೇಬಿ, ಸಾಂಗ್ ಆಫ್ ಮಾಡು ಬೇಬಿ, ಕಾಪಿ ರೈಟ್ಸ್ ಬರುತ್ತೆ. ಕಾಣಿಸ್ತಾ ಇದೆ ನೋಡಿ. ಒಂದೇ ನಿಮಿಷ, ಅದು ಅಂಗಡಿ ಕಾಣಿಸ್ತಾ ಇತ್ತು. ಸೊ ನೋಡಿ ಅದೇ ಮಂದಾರಕ್ಕೆ ಝೂಮ್ ಮಾಡ್ತೀನಿ ನೋಡಿ. ವಾವ್, ನೈಸ್ ವ್ಯೂ, ಸೂಪರ್ ಆಗೈತೆ ರೀ. ಏನು ಅಂತಂದ್ರೆ ಇವಾಗ ನಾವು ಬಿಸಿಲಲ್ಲಿ ಹೋಗ್ತೀವಲ್ಲ, ಅದೇ ಒಂದು ಫಾಲ್ಟು. ಅಲ್ಲೇ ಕಾರ್ ಹೋಗುತ್ತಾ ಮೇಲ್ಗಡೆ ನಿನ್ನೆ ಬರುತ್ತೆ. ನೋಡೋಣ ಗೈಸ್ ಇವಾಗ ಎಲ್ಲಿಂದ ಹೋಗ್ತೀವಿ, ರೋಡೆಲ್ಲ ತೋರಿಸ್ತೀನಿ ಯಾವ ಥರ ಹೋಗ್ತೀವಿ ಅಂತ. ಬಟ್ ನಾವು ಹತ್ಕೊಂಡು ಹೋಗ್ತೀವಿ ಅಂತ ಅಂದ್ರೆ ನಾವು ಲೈಕ್ ಟ್ರೆಕ್ಕಿಂಗ್ ಮಾಡೋರು ಅಷ್ಟೊಂದೆಲ್ಲ ಗೈಸ್. ನಮ್ಗೆ ಅಡ್ರೆಸ್ ಹೇಳ್ಬಿಡ್ತೀನಿ, ರೋಡ್ ಹೇಳ್ಬಿಡ್ತೀನಿ, ನೀವೇ ಹೋಗ್ಬಿಡಿ. ಇಲ್ಲ ಆಗಲ್ಲ. ಸೊ ನಾನು ನಿಮ್ಗೆ ಎಲ್ಲ ತೋರಿಸ್ತೀನಿ ಗೈಸ್. ಚರಿತೆಗಳ ಒಂದೊಂದು ಮೆಟ್ಲದ ಚರಿತೆಗಳು ಸಂತೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾನು ಅಂದ್ರೆ ಅವ್ರು ಸಪ್ತಪದಿ ತುಳಿಬೇಕಾದ್ರೆ ಹೇಳವ್ರೆ 7 ಹೆಜ್ಜೆನು ನೀನ್ ಹಿಂದೆಗಡೆನೆ ಇಡ್ತೀನಿ ಹಂಗೆ ಅಂತ. ಸೊ ಹಂಗಾಗ್ಬಿಟ್ಟು ಇವಾಗ ಅವ್ರು ಹತ್ಕೊಂಡ್ ಬರ್ತಾರೆ. ನೋಡಿ ಗೈಸ್ ರೋಡ್ಗಳೆಲ್ಲ ಯಾವ ತರ ಐತೆ ಅಂತ. ಚೆನ್ನಾಯ್ತಲ್ಲ ಈ ರೋಡ್ಗಳೆಲ್ಲ. ನಮ್ಮ ಕಾಣಿಸುತ್ತೆ. ನನ್ನ ಮಗಳು ಮಾತ್ರ ಬಾಯಿ ಮುಚ್ಚಕ್ಕಾಗಲ್ಲ ಗೈಸ್. ಅಪ್ಪ ಹಿಂಸೆ ಇಕ್ತಾಳ ನಮ್ಮ ವಾವ್, ಸೂಪರ್. ನಿಜ ಬೆಳಗ್ಗೆ ಬರ್ಬೇಕು. ಸೂಪರ್ 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 ನಿಜ ಗೈಸ್, ಸಕ್ಕದಾಗೈತೆ. ಬಟ್ ಎಲ್ಲ ಅಷ್ಟೊಂದು ಕ್ರೌಡ್ ಇಲ್ಲ ಅನಿಸ್ತೈತೆ ಅಲ್ಲ. ನೋಡಿ ಇಲ್ಲಿ ಹೋಟೆಲ್ಗಳು ಇದೆ. ಅಲ್ಲ ನಾವು ನ್ಯೂ ಇಯರ್ ದಿನ ಬಂದಿದ್ವಿ ಗೈಸ್. ಆಕ್ಚುಲಿ ನಿಜವಾಗ್ಲೂ ನನ್ಗೆ ಇಳಿಯಕ್ಕಾಗ್ಲಿಲ್ಲ ಕಾರಿಂದ. ನಾನು ಇಳ್ದೇ ಇರ್ಲಿಲ್ಲ. 40 ರೂಪೀಸಾ? ಚಂದ್ರಯಾಮಿನಿ ಇಲ್ಲಿ 40 ರೂಪೀಸ್ ಕಟ್ಟಿಸ್ಕೊಂತಾರೆ ಪಾರ್ಕಿಂಗ್ ಚಾರ್ಜಸ್ ಅಲ್ಲ. ಸೊ ನೋಡಿ ಹಿಂಗಿದೆ ಇಲ್ಲಿಂದ ಎಂಟ್ರೆನ್ಸ್. ಇದೇ ಮೆಟ್ಲನ್ನ ಹತ್ಕೊಂಡ್ ಬರ್ತಾಳೆ. ನಾವು ಆ ಕಡೆ ವೆಯ್ಟ್ ಮಾಡ್ತಾ ಇರ್ತೀವಿ. ಸಂತು ಪಕ್ಕ ಹತ್ತದ್ನ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ಎಲ್ಲ ನಿಮಗೆ ನಾನು ತೋರಿಸ್ಬೇಕಲ್ವಾ ಅವ್ರು ಯಾವ ತರ ಹತ್ತುತ್ತಾರೆ. ನನ್ನ ಮಗಳು ಲಾಸ್ಟ್ ಟೈಮ್ ಹತ್ತಿದ್ವಿ. ನಾನ್ ಹತ್ತಿರ್ಲಿಲ್ಲಪ್ಪ, ನಾನ್ ಕಾರಲ್ಲೇ ಕುತ್ಕೊಂಡಿದ್ದೆ. ನಾನು ಕಾರ್ ಬಿಟ್ಟು ಇಳ್ದಿರ್ಲಿಲ್ಲ. ಇಲ್ಲಿಂದ ಎತ್ಕೊಂಡು ಲಿಲ್ಲಿನ ಹತ್ತಿದೀನಿ. ಈಗ ಅವ್ರ ಅಮ್ಮ ಈ ಕಡೆ ಕರ್ಕೊಂಡ್ ಬರ್ತಾಳೆ. ಲಿಲ್ಲಿ ಕರ್ಕೊಂಡ್ ಮೇಲೆ ಕತ್ತಿದ್ದ. ಫುಲ್ ಟಾಪ್ ಹೋಗೆಲ್ಲ ಫೋಟೋ ತಕೊಂಡ್ ಬಂದಿದೀವಲ್ಲ ನಾವು. ನಮ್ಮ ಅಮ್ಮಂದ್ ಏನೋ ಹೇಳ್ತೈತೆ ಸೈಡ್ ಇಂದ ಅಂಗಡಿಗಳು ಬರ್ತಾಳೆ ಈಗ. ಸಕ್ಕತ್ತಾಗೈತೆ ಗೈಸ್ ನಿಜ.
ಇಲ್ಲಿಂದ ನಾನು ಹತ್ತಲ್ಲ, ಇವಾಗ ಕಾರಲ್ಲಿ ಹಂಗೆ ಹೋಗ್ತೀವಿ. ಮತ್ತೆ ಮೆಟ್ಲು ಹತ್ತಿದ್ದಾರೆ ನೋಡಮ್ಮ. ನೋಡಿ ಗೈಸ್, ಇವಾಗ ನಾನು ನಿಮಗೋಸ್ಕರ ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕಲ್ವಾ, ಸೊ ಅದಕ್ಕಾಗಿ ಹತ್ತಾ ಇದ್ದೀನಿ. ಸೊ ನೋಡಿ ಇಲ್ಲೆಲ್ಲ ಯಾವ ಥರ ಇದೆ ಅಂತ. ಹುಷಾರತೆ ಗೈಸ್ ನೋಡಿ, ನಿಮ್ಗೆಲ್ಲ ನಾನು ತೋರಿಸ್ಬೇಕಂತಾನೆ ಹತ್ತುತ್ತಾ ಇದ್ದೀನಿ ಮೆಟ್ಲು ಗೈಸ್. ನಿಮಗೋಸ್ಕರ ಹತ್ತುತ್ತಾ ಇದ್ದೀನಿ. ಅವರೆಲ್ಲ ಕಾರಲ್ಲಿ ಹಿಂದೆಗಡೆ ಬರ್ತಾರೆ. ಸೊ ನಾನು ನಿಮಗೆ ತೋರಿಸ್ಬೇಕಂತಾನೆ. ನಮ್ಮ ದಿವ್ಯ ಇಷ್ಟು ಫಾಸ್ಟಾಗಿ ಬರ್ತಾವಳೆ. ವಿಡಿಯೋ ಹೆಂಗೆ ಮಾಡೋಳ ಗೊತ್ತಿಲ್ಲ. ನೋಡಿ ಗೈಸ್, ಇಲ್ಲಿ ಇವಳು ನನ್ನ ಜೊತೆ ಬಂದವಳೆ. ಹತ್ತುತ್ತೀಯಾ? ಆಗತ್ತೆ ಹತ್ತಕ್ಕೆ? ಹಾಂ, ಓಕೆ ಗೈಸ್. ಇವಾಗ ಸುಸ್ತಾಗುತ್ತೆ, ಹತ್ಬಿಟ್ಟು ಸಿಗ್ತೀವಿ ಗೈಸ್. ಹಾಂ, ಹೋಗೋಣ ಬಾ. ನೋಡಿ ಗೈಸ್, ಇಲ್ಲಿ ವ್ಯೂ ಯಾವ ಥರ ಇದೆ ಅಂತ ಬೆಟ್ಟ ಝೂಮ್ ಮಾಡಮ್ಮ ಗೈಸ್. ಅವಳಿಗೆ ವೀಡಿಯೋ ಮಾಡೋಕೆ ಅಷ್ಟೊಂದು ಬರಲ್ಲ, ಸೊ ಹಂಗಾಗ್ಬಿಟ್ಟು ನಾನೇ ಮಾಡ್ತಾಯಿದ್ದೀನಿ. ನೋಡಿ ಅಲ್ಲೆಲ್ಲ ಬೆಟ್ಟಗಳು ಏನು ಸಕ್ಕತ್ತಾಗಿ ಕಾಣಿಸ್ತಿಲ್ಲ. ಮತ್ತು ಅಲ್ಲಿ ತೋರಿಸಮ್ಮ ಮಾಡಿ ಗೈಸ್. ಇವಾಗ ನೀನು ಸ್ವಲ್ಪ ಐತೆ, ಹತ್ಬಿಡೋಣ ಬನ್ನಿ ಗೈಸ್. ಹತ್ತಾದ್ಮೇಲೆ ತೋರಿಸ್ತೀನಿ. ಸೊ ಇದು ಇನ್ನೊಂದು ರೋಡು ಗೈಸ್. ಲೈಕ್ ಅಲ್ಲಿ ಯಾರಿಗಾದ್ರೂ ಹತ್ತಕ್ಕಾಗಲಿಲ್ಲ ಅಂದರೆ ಸ್ಟೆಪ್ಸ್ಗಳನ್ನ ನಾವು ಇಲ್ಲಿಂದ ಕಾರಲ್ಲೇ ಹೋಗ್ಬೋದು. ಸಖತ್ ವ್ಯೂ ಕಾಣುತ್ತೆ ಬೆಳಗಿನ ಜಾವ. ನಾನಲ್ಲಿ ಇಲ್ಲಿ ಅಲೆನಲ್ಲಿ ಸೊ ನೋಡಿ ಗೈಸ್, ಹಂಗೈತೆ ನೋಡಿ, ಅಲ್ಲಿ ಕಾಣಿಸ್ತಾ ಐತೆ ಆ್ಯಕ್ಚುಲಿ ಮರ ಥರ. ಹಾಂ, ಈ ಬ್ಯಾಕ್ ಸೈಡಿಂದ ಈ ಥರ ಇರುತ್ತೆ. ಈ ವಯಸ್ಸಾದವರು ಟಿಫನ್ ಮಾಡೋಣ ಇಲ್ಲೇ. ಚೆನ್ನಾಗೈತೆ ಸಂತು, ಮಾಡೋಣ. ಚೆನ್ನಾಗೈತೆ, ಇಲ್ಲೇ ಟಿಫನ್ ಮಾಡೋಣ ಗೈಸ್. ಸಿಗ್ತೀನಿ ಗೈಸ್. ಸೊ ಇದೇ ರೋಡು ಹೋಗೋದು, ತೋರಿಸ್ತೀನಿ. ಈಗ ಟಿಫನ್ ಮಾಡ್ಕೊಬಿಡೋಣ. ಮತ್ತು ನಿಮಗೆ ತೋರಿಸ್ಬೇಕಂತ ಹೇಳ್ಬಿಟ್ಟು ಇಲಾಸಿ ಬಂದ್ವಿ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು. ಇದು ತಗೊಂಡ್ಬೇಕು ನೀನಿಂದು. ಇನ್ನೊಂದಿಲ್ವಾ ಗೈಸ್? ಲಿರ್ಶಿಲ್ ಚಾಪ್ಲಿ ಕಾಲ್ದಾಗ ಗುಡ್ ನ್ಯೂಸ್. ಅಮ್ಮ ಏನು ಟಿಫನ್ ಅಮ್ಮ? ಚಪಾತಿ. ಚಪಾತಿ ಆಮೇಲೆ ಚಪಾತಿ ಗೈಸ್. ಒಂದು ಒಳ್ಳೆ ಕೆಲಸ ಮಾಡಿದ್ವಿ ನೋಡಿ ಈ ಬೇಸಿಗೆನಲ್ಲಿ. ಸೊ ಈ ಥರ ನಾವು ತಗೊಂಡು ಬಂದ್ಬಿಟ್ರೆ ಮಕ್ಕಳಿಗೆ ಹುಷಾರಿಲ್ದಂಗೆ ಆಗಲ್ಲ. ಆ್ಯಂಡ್ ನಮಗೂ ಅಷ್ಟೇ ತುಂಬ ದಾಹ ಆದಾಗೆಲ್ಲ ಹಂಗೆ ಬಾಯಿಲ್ಗಡೆ ಕನೆಕ್ಟ್ ಮಾಡ್ಕೊಬೋದು. ಅದು ಏನು ಮಾಡ್ತಿದ್ರೆ ಎಲ್ಲರೂ ಟಿಫನ್ ಮಾಡ್ತಾ ಇದ್ದೀವಿ. ಮಾತಾಡಿ. ಅಲ್ಲಿ ಇವರು ಈರುಳ್ಳಿ ಕಟ್ ಮಾಡ್ತವ್ರು, ಇಲ್ಲಿ ಬಂದ್ರು ಈರುಳ್ಳಿ ಬಿಡಲ್ಲ ಇವರು. ಚೆನ್ನಾಗಿರುತ್ತೆ, ಏನು ಆಗೋಲ್ಲ. ಮನೇಲಿ ಸೇರಲ್ಲ ಅಂತ ಹೊರಗಡೆ ಬಂದು ತಿನ್ಕೊಂಡು ಹೋಗ್ತಾರೆ. ಹಂಗೆ ಈರುಳ್ಳಿ ಜೊತೆ ಚಪಾತಿ, ಟೊಮೆಟೊ ಪಲ್ಯ. ನೀನು ಬ್ಯಾಗ್ ಮ್ಯೂಸಿಕ್ ಕೊಡ್ತಾನೆ ಗಾಯ್ಸನ್, ಬರೀ ಇರಿಟೇಷನ್. ಸಕ್ಕತ್ತಾಯ್ತು ನಾವು ಮಾಡೋದು. ನನ್ನ ತಂಗಿ ನೋಡಿ ಇಲ್ಲಿ ಏನ್ ಮಾಡ್ತಿದ್ದಾರೆ, ಆಟ ಆಡ್ತಾರೆ. ಈ ಥರ ಹೊರಗಡೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಬ್ಯೂಟಿಫುಲ್ ವ್ಯೂ ತೋರ್ಸೋಣ. ಯಾರಿಗಾದ್ರೂ ಬೇಜಾರಾಗಿದ್ರೆ ಅಥವಾ ಯಾರಿಗಾದ್ರೂ ಎಲ್ಲಾದ್ರೂ ಹೋಗ್ಬೇಕಂತ ಅನ್ಸಿದ್ರೆ ತಕ್ಷಣಕ್ಕೆ ಒಂದು ವ್ಯೂ ತೋರಿಸ್ತೀನಿ ಗೈಸ್. ಇದೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇಗ್ನೋರ್ ಮಾಡಿ ಆಯ್ತಾ. ಇವಾಗ ನೋಡಿ ತೋರಿಸ್ತೀನಿ, ಒಂದು ಇದೆ ಮೇಲ್ಗಡೆಯಿಂದ ಒಂದು ವ್ಯೂ ತೋರಿಸ್ತೀನಿ. ಬಟ್ ಈ ವ್ಯೂನ ನೋಡಿ ನಮ್ಮ ಸಂತನ ಹಿಡಿತೀನಿ. ನಿನಗೆ ಕೊಡ್ತೀನಿ ಬಾ, ಅಲ್ಲಿ ಕೊಡ್ತೀನಿ ಬಾ. ಗೈಸ್ ಇಲ್ಲೆಲ್ಲ ಅಂಗಡಿಗಳಿದೆ. ಇವಾಗ ಮೇಲ್ಗಡೆ ಹತ್ತುತ್ತಾ ಇದೀವಿ. ನಾವು ಹತ್ತುತ್ತಾ ಇಲ್ಲ, ಪಾಪ ನಮ್ ನೆಕ್ಸನ್ ಕರ್ಕೊಂಡು ಹೋಗ್ತಾ ಇದ್ದೆ. ಏನ್ ರಿಂಗ್ ಐತೆ ಯಪ್ಪ. ಅಮ್ಮ always feel super, always feel ಗೈಸ್. ನಂಗೆ ಇಂಥ ಜಾಗದಲ್ಲಿ ನನಗೆ ಡ್ರೈವ್ ಮಾಡಬೇಕು ಅಂತ ಇಷ್ಟ. ವಾವ್, ಈ ಬಂಡೆ ನೋಡು ಹೆಂಗಿದೆ. ಬಂಡೆ ನೋಡಮ್ಮ ಹೆಂಗೈತೆ ಅಲ್ಲ ಗೈಸ್. ನಾನು ನೋಡಿ ಹೆಂಗಿದೀನಿ ಅಲ್ಲ. ವಾವ್, ಥ್ರಿಲ್ಲಿಂಗ್ ಆಗೈತಪ್ಪ ನಿಜ. ನಮ್ ತುಮಕೂರಲ್ಲಿ ಇದ್ ನಾವ್ ಇಂಥದ್ನೆಲ್ಲ ನೋಡ್ಲ ನಾವ್ ಎಷ್ಟು ಸಂತು ನಿಜ. ನಾನೇ ಗೈಸ್ ನೋಡಿಲ್ಲ, ನಾನೇ ನೋಡಿಲ್ಲ. ಅದಕ್ಕೆ ಇವಾಗ ಫುಲ್ ಮೇಲ್ಗಡೆ ಬೆಟ್ಟಕ್ಕೆ ಬಂದ್ವಿ ಗಾಯ್ಸ್. ನೋಡಿ ವ್ಯೂ ಯಾವ ತರ ಇದೆ ಅಂತ. ಮೇನ್ ಇಲ್ಲಿ ಹೋದ ತಕ್ಷಣ ಕಾಣಿಸೋದೇ ಇದು. ಚೆನ್ನಾಗಿದೆ ಅಲ್ಲ ಫೋಟೋ ಶೂಟ್ಗೆ. ಅಂಡ್ ಲೈಕ್ ಮಾರ್ನಿಂಗ್ ಟೈಮ್ ಬಂದ್ರೆ ಇನ್ನೂ ಮಸ್ತ್ ಆಗಿರುತ್ತೆ ಪಾರ್ಕಿಂಗು ಆಕ್ಚುಲಿ. ಹ್ಞೂನಮ್ಮ, ನೀನ್ ಬಂದಿಲ್ವಾ ಮೇಲ್ಗಡೆ? ಮೇಲಕ್ಕೆ ಅಂದ್ರೆ ಅವಾಗ ಬಂದಿದ್ದಲ್ವೇನೆ ನಾವು.
ಅಂದ್ರೆ ಅಮ್ಮನೂ ಅಂದ್ರೆ ನೀನು ಜಾಸ್ತಿ ದಿನ ಆಗೈತಾ ಬಂದು? ನಾನು ಒಂದು 4-5 ತಿಂಗಳಾಗಿತ್ತು. ಮೈ ಗಾಡ್, ಲೆಟ್ಸ್ ಗೋ ಎಕ್ಸ್ಪ್ಲೋರ್ ದಿ ಪ್ಲೇಸ್. ಏನಿದು ಲಿಲ್ಲಿ? ಯಾವ ಬೆಟ್ಟನೇ ಇದು? ಮಂದರಗಿರಿ ಬೆಟ್ಟ. ಬೆಟ್ಟ ಕಣೆ. ಕ್ಯಾಮ್ರಾ ಆನ್ ಮಾಡೋದು ಅಂದ್ರೆ ಬರೀ ಓವರ್ ಆಕ್ಟಿಂಗ್. ಮಂದರಗಿರಿ ಬೆಟ್ಟ ಗಾಯ್ಸ್, ಬರೀ ವಿಡಿಯೋ ಮಾಡ್ತಾರೆ, ಎಕ್ಸ್ಪ್ಲೋರೇ ಮಾಡಲ್ಲ. ಏನು ಮೇಲ್ಗಡೆ ಫುಲ್ ಹೋದಾಗ ತೋರಿಸ್ತೀನಿ ನಡಿ, ಅದು ಕ್ಯಾಸಂದ್ರ. ಬನ್ನಿ ಜನರೇ, ಬೇಗ ಬೇಗ ಬನ್ನಿ. ನೋಡಿ ನಮ್ಮಮ್ಮ ನಂಗಿಂತ ಫಾಸ್ಟಾಗಿ ಹೋಗ್ಸಂತ ನಿಮ್ಗೆ ತೋರಿಸ್ತೀನಿ ಗೈಸ್. ನೋಡಿ ತಣ್ಣಗೈತೆ, ಇನ್ನೊಂದು 1 ಅವರ್ ಹೋಗ್ಬಿಟ್ರೆ ಇರಕ್ಕಾಗಲ್ಲ, ಕೂಲ್ ಆಗ್ತಾ ಇದೆ. ಈ ಹಂಗೈತಮ್ಮ, ತಣ್ಣಗೈತಾ? ಅಜ್ಜಿ ಮಾಮ ಬಿಸಿಲು ಅಂತ ಅನ್ನಿಸ್ತೀನಿ. ಗಾಳಿ ತಣ್ಣಗೆ ಬೀಸ್ತಾ ಇರೋದ್ರಿಂದ ಅದ್ ನೋಡ, ಅದೆಲ್ಲ ತುಮಕೂರು. ಇದು ಕ್ಯಾಸಂದ್ರ. ಹೌದಾ? ಅದು ಮಠ ಅಲ್ವಾ? ನಾನು ನೋಡೇ ಇರಲಿಲ್ಲ ಗೈಸ್, ಅದಕ್ಕೆ ಇವಾಗ ತೋರಿಸ್ತಾರೆ. ಈ ಕಡೆ ಬಾ ಹೋಗ್ಲಿ. ನಾನು ಕ್ಯಾಸಂದ್ರ, ತುಮಕೂರು ಇದೆಲ್ಲ ಪಾಪ ನೋಡೇ ಇಲ್ಲ ಅಲ್ವಾ? ಇಲ್ಲಿಂದ ಡ್ಯಾಮ್ ವ್ಯೂ ಚೆನ್ನಾಗಿ ಕಾಣುತ್ತೆ. ಇದು ಎಂಟ್ರೆನ್ಸಿಂದ 40 ರೂಪೀಸ್ ಟಿಕೆಟ್ ತೊಗೊಂಡು ಬಂದರೆ ನೋಡಿ ಈ ಥರ ಇರುತ್ತೆ ವ್ಯೂ. ಫುಲ್ಲು ಈ ಥರ ಇರುತ್ತೆ ನೋಡಿ. ಇಲ್ಲಿ ಬಂದರೆ ಟೆಂಪಲು, ಒಳಗಡೆ ಬಂದರೆ ಟೆಂಪಲ್ ಗೈಸ್. ಈ ಥರ ಇದೆ, ತುಂಬ ಚೆನ್ನಾಗಿ. ಮಮ್ಮಿ ಇಷ್ಟನಾ? ಇಷ್ಟ ಆಯ್ತಾ? ಇಷ್ಟ ಆಯ್ತು. ಹಾಂ, ಇಷ್ಟ ಆಯ್ತು. ಸಕ್ಕತ್ತಾಗಿದೆ. ಗೈಸ್, ಇಲ್ಲೊಂದು ದೇವಸ್ಥಾನ ಇದೆ, ಇಲ್ಲೊಂದು ಆ್ಯಂಡ್ ಇಲ್ಲೊಂದಿದೆ. ಇದು ಯಾವ್ದ್ರಿ? ಗಣೇಶನ ಟೆಂಪಲ್ ಸಂತು ಕ್ಷೇತ್ರಫಲ. ನೋಡಿ ಗೈಸ್ ಯಾವ ಥರ ಐತೆ ಅಂತ. ಹಾಯ್ ದಿವ್ಯಮ್ಮ. ಹಾಯ್, ಹೆಂಗ ಅನಿಸ್ತಿದೆ? ತುಂಬ ಚೆನ್ನಾಗಿ ಅನಿಸುತ್ತೆ. ಹೌದಾ? ಇಲ್ಲೊಂದು ದೇವಸ್ಥಾನ ಇದೆ, ಶುದ್ಧ ಸ್ಕಂದ ಅಂತ. ಹಾಂ, ನಂಗೂ ತುಂಬ ಚೆನ್ನಾಗಿ ಅನಿಸ್ತೈತೆ. ವಾವ್, ಸೂಪರ್. ಊಟ ಮಾಡಿದ್ವಲ್ಲ ಇಲ್ಲಿ, ಅಲ್ಲ? ಹಾಂ, ಅಲ್ಲಿ ತಿಂಡಿ ತಿನ್ವಲ್ಲ? ಹಾಂ, ಅಲ್ಲಿ ಆ ಜಾಗದಲ್ಲಿ ಸಕ್ಕತ್ತಾಗೈತೆ ಅಪ್ಪ, ಈ ವ್ಯೂ ಸಕ್ಕತ್ತಾಗೈತೆ ಅಲ್ಲ? ಬೆಟ್ಟದಿಂದ ಸಕ್ಕತ್ತಾಗಿ ಕಾಣುತ್ತೆ, ಫುಲ್ಲು ಒಂಥರ ಸಕ್ಕತ್ತಾಗಿರುತ್ತೆ. ಲೈಕ್ ಹಿಮ ಥರ ಜೋರಾಗಿ ಹೇಳಿದ್ರೆ ಪರವಾಗಿಲ್ಲ. ಅವ್ರಿಗೊಂದು ಸ್ವಲ್ಪ ಶೈ ವಿಡಿಯೋದಲ್ಲಿ ಅವ್ರು ನಾನು ಮಾತ್ರ ಎಲ್ಲಿ ನೋಡಿ ಗೈಸ್, ಫೈನಲಿ ಮೆಟ್ಲೆಲ್ಲ ಹತ್ಕೊಂಡ್ಬಂದಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ತೋರ್ಸಕ್ಕೆ ಅಂತ ಲೈಕ್ ಈ ಎಂಟ್ರೆನ್ಸ್ ಇಂದ ಬಂದ್ರೆ ಇದೇ ಎಂಟ್ರೆನ್ಸ್. ಸೊ ಅವಾಗಲೇ ನಾನು ಸ್ಟೆಪ್ಸ್ ಮೇಲೆ ತೋರಿಸ್ತೀನಿ. ಸೂಪರ್ ಆಗಿದೆ. ಈ ಥರ ಮೇಲ್ಗಡೆ ಬಂದರೆ ಫುಲ್ ತಣ್ಣ ಗಾಳಿ ಬೀಸುತ್ತೆ, ಅಂದ್ರೆ ಈ ವೈಟ್ ಕಲರ್ ಮೇಲೆ ಬಂದ್ರೆ ಫುಲ್ ಕೂಲ್ ಆಗಿದೆ. ಹೌದು, ಫುಲ್ ಬಿಸಿ, ನಾ ಖಾಲಿ ಕಕ್ಕಾಗ್ತಾ ಇಲ್ಲ. ನೋಡಿ, ಇಲ್ಲಿಂದ ತುಮಕೂರೆಲ್ಲ ಫುಲ್ ಕಾಣಿಸುತ್ತೆ ನಿಮಗೆ. ಕ್ಯಾಸಂದ್ರ, ತುಮಕೂರು. ವ್ಯೂ ಬೆಳಗ್ಗೆ ಹೊತ್ತು ಬಂದರೆ ಒಂಥರ ಫಾಗ್ ಇರುತ್ತೆ, ತಣ್ಣಗಿರುತ್ತೆ. ಹಾಂ, ಎಷ್ಟು ಕೂಲಾಗಿದೆ. ಎಷ್ಟು ಜನ ತಣ್ಣಗೆ ಗಾಳಿ ಬೀಸ್ತಾ ಇತ್ತಲ್ಲ. ಇಲ್ಲೇ ಹತ್ಕೊಂಬರೋದು ಈ ಕೆಳಗಡೆ ಅಲ್ಲಿಂದ ನಿಂತ್ಕೊಬೋದು. ಸಂತು, ಅದು ಯಾವ ಬೆಟ್ಟ ಅದು? ಅಲ್ಲಿದ್ಯಲ್ಲ ಫುಲ್ ಎಲ್ಲ ಆ ಕಡೆನಾ?
ಬರ್ತಾರೆ ಗೈಸ್. ಇಲ್ಲಿಗೆ ಬಂದ್ರೆ ಮೊಬೈಲ್ ಗೈಸ್ ನಾವು ಅಮ್ಮ ಫೋಟೋ ಶೂಟ್ ಮಾಡ್ಕೊಂತೈತು ಒಂದೇ ಹೋಗ್ಬಿಟ್ಟು ಪಾಪ ನೋಡಿ ಏನು ಫೋಟೋ ಶೂಟ್ ಅಮ್ಮ ಇದು ಬೇಲೆಲ್ಲ ತಲೆ ಮೇಲೆ ಐತೆ. ಅಲ್ಲಿ ನೋಡಿ ಇವಳು ನೋಡ್ತಾವಳೆ ನಿಂತ್ಕೊಂಡು ಅವ್ರ ಅಜ್ಜಿ ಫೋಟೋ ಶೂಟ್ ಮಾಡ್ತಿರೋದು. ಎಂತ ಜನ್ರೇಷನ್ ನೋಡಿ ಅಜ್ಜಿ ಮಗಳು ಫೋಟೋ ಶೂಟ್ ಮಾಡ್ಕೊತಾರೆ. ಇವಾಗ ಆ್ಯಕ್ಚುಲಿ ಸಂತು ಒಂದು ಕ್ವಶನ್ ಕೇಳಿದ್ರು, ಲಿರಿಷಾ ಜನ ಎಲ್ಲ ಏನು ಕೈ ಮುಟ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ. ಎಷ್ಟೊಂದು ಜನ ಎಲ್ಲ ಕೈ ಮುಕ್ಕೊಂಡು ಜನ ಅಲ್ಲ ಅವರಲ್ಲ ಜನಗಳ ನಿರೀಶಾ ಅಜ್ಜಿ ದೊಡ್ಡ ಸರ್ಪ್ರೈಸ್ ಕೊಡ್ತೀನಿ ಕಣ್ ಮುಚ್ಕಲ್ಲ ಕಣ್ ಮುಚ್ಕೊಂಡ್ರೆ ಎಲ್ಲಾರು ಬಿಟ್ಬಿಡ್ತೀನಿ ಕೈ ಹಿಡ್ಕೊಂಡ ಹಿಡ್ಕೊಂಡು ಹೋಗ್ಬಿಟ್ಟು ಕಾಂಪಿಟೇಷನ್ ಮುಂದೆ ನಿಂತ್ಕೊಂಡ್ಬಿಟ್ರೆ ಎಲ್ಲರನ್ನ ಸರ್ಪ್ರೈಸ್ ಸಂತು ಸರ್ಪ್ರೈಸ್ ಅಂತ ನಾನು ಬರಲ್ಲ, ನಾನು ಸರ್ಪ್ರೈಸ್ ಕೊಡ್ತೀನಿ. ಇಷ್ಟು ಚೆನ್ನಾಗಿ ಅವ್ರ ಹಸ್ಬೆಂಡ್ ಫೋಟೋ ತೆಗೆದ್ರು ಅಂದ್ರೆ ರಿಯಲಿ ನೈಸ್. ದಿಸ್ ಈಸ್ ಪ್ಯೂರ್ ಲವ್. ನಮ್ಮನ್ನಲ್ಲಿ ಬಿಸಿಲಲ್ಲಿ ಕುಂಡ್ರಿಸ್ಬಿಟ್ಟ ಅಜ್ಜಿ ಮಗಳು ಬಂದ್ಬಿಟ್ಟ. ಏನು ಮಾಡ್ತಾ ಇದ್ದೀರಾ? ಸೌತೆಕಾಯಿ ತಿಂತಾರೆ. ಅದಕ್ಕೆ ಅವಳು ಸೈಲೆಂಟ್ ಆಗಿದ್ದಿದ್ದು. ಏನು ಮಾಡ್ತಾ ಇದ್ದೀರಾ? ಭಾಳ ಚಿನ್ನ ಯಾಕೆ ಖಾರ ಕಮ್ಮಿನೇ ಐತಲ್ಲ. ಹಾಂ ಚುರ್ಮುರಿ ಮಾತ್ರ ಸೂಪರ್ಬಾಗೈತೆ ಗಾಯ್ಸ್, ತುಂಬ ಟೇಸ್ಟಿಯಾಗೈತೆ. ವಿಡಿಯೋ ಮಾಡೋರು ಯಾರೂ ಇಲ್ಲ ಅದಕ್ಕೆ ಹಿಂಗೆ ತೋರಿಸ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ಬಿಸಿಲು ಗಾಯ್ಸ್ ಅಲ್ವಾ? ಈ ಬಿಸಿಲಲ್ಲೂ ಸಹ ಟ್ರಿಪ್ ಮಾಡ್ತಾ ಇದೀವಲ್ಲ ಅದೇ ಗ್ರೇಟ್. ಸಿಕ್ಕಾಬಟ್ಟೆ ಬಿಸಿಲು. ಈ ವ್ಯೂ ನೋಡಿ, ನಮ್ಮ ದಿವ್ಯಂಗೆ ಮಂಡೆ ಬಿಸಿ ಅಂತೆ ಗೈಸ್. ಇನ್ನೊಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ವ್ಯೂ ಚೆನ್ನಾಗೈತೆ, ಅಂದರೆ ಕೆರೆ ಐತಲ್ವಾ, ಸೊ ಹಂಗಾಗ್ಬಿಟ್ಟು ಬೆಟ್ಟ ಗುಡ್ಡಗಳ ನಡುವೆ ನೋಡಿ ಫೋಟೋಶೂಟ್ಗೆಲ್ಲ ಚಿಂದಿ, ಪ್ರೀ ವೆಡ್ಡಿಂಗಿಗೆಲ್ಲ ಇಲ್ಲಿಂದ ಈ ಥರ ಕಾಣಿಸುತ್ತೆ ಮಂದಾರಗಿರಿ. ನಮ್ಮಮ್ಮರು ಬರ್ತಾವ್ರಿ, ನಮ್ಮ ಕರ್ಕೊಂಡು ಅಮ್ಮ ಬೈಕೊಂಡು ಕರ್ಕೊಂಬತ್ತೈತೆ. ಬಿಸಿಲಲ್ಲಿ ಏನು ಮಾಡೋಕ್ಕಲ್ವೇ ಹಂಗೆ ಹಿಂಗೆ ಅಂತ ನೋಡಿ ಅಲ್ಲಿ ಕಾಣ್ತಿದೆ ನೋಡ್ಬೇಕಂತ ಕೈಸೋಳನ್ನ ಅಲ್ಲಿ ಅಲ್ಲಿ ನನ್ನಲ್ಲ ಅಲ್ಲಿ ಅಪ್ಪ ಸಿಕ್ಕಾಬಟ್ಟರೆ ಬಿಸಿಲು ಬಿಸಿಲು ಬಿಸಿಲು. ರನ್ನಿಂಗ್ ರೇಸ್ ಮಾಡೋಣ ಬನ್ನಿ. ವಾವ್ ವಾವ್ ಸೋ ಸ್ವೀಟ್ ಆಫ್ ನೈಸ್ ಗೈಸ್. ಈ ವ್ಯೂ ನೋಡೋಕ್ಕೆ ನಿಜ ಹತ್ತಿ ಬಂದಿದ್ದಕ್ಕೂ ಸಾರ್ಥಕಾಗೋಯ್ತು ಜೀವನ. ತಣ್ಣಗಾಗ್ತೈತೆ. ನನ್ನ ಗಂಡ ಆಲ್ರೆಡಿ ಇಲ್ಲಿ ಬಂದು ನಿಂತವ್ರೆ. ಜೋರಾಗಿ ಮಾತಾಡು. ಎಲ್ಲ ಸ್ವಿಮ್ಮಿಂಗ್ ಮಾಡ್ತಾರೆ. ಮೊಬೈಲಲ್ಲಿ ಏನತ್ರ ಕಾಣಿಸಲ್ಲ ಕ್ಯಾಮ್ರಾದಲ್ಲಿ, ಬಟ್ ನಮ್ಗೆ ಇಲ್ಲಿ ರಿಯಲ್ ಆಗಿ ಫೀಲ್ ಮಾಡಕ್ಕೆ ಯಪ್ಪ ಕೆಳಗಡೆ ಫುಲ್ ಇಳಿತಾ ಇದೀವಿ ಅನಿಸ್ತೈತೆ. ಏನೇ ಹಿಡಿದ್ರು ಅಷ್ಟೇ ಹಂಗೆ ಹಂಗಲ್ಲ ಕಣೆ, ಹಿಂಗೆ ಅದು ನೀರು ನೀರು ಕಾಣಂಗೆ ಮೋಡ ತರ ಕಾಣಿಸ್ತಾ ಇತ್ತು ನಿಂಗೆ ನೀರು. ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತಾರೆ. ಎಷ್ಟು ಚೆನ್ನಾಗಿ ನಿಧಾನಕ್ಕೆ ಹೋಗು.
ಸ್ವಲ್ಪ ಅಲ್ಲ ಸ್ವಲ್ಪ ತಡಿ ಎಲ್ಲಿ ನೋಡಲಿ ಎಷ್ಟು ಚೆನ್ನಾಗತ್ತಲ್ಲಿ ಇಲ್ಲಿ ಕರಾಟ ಐತೆ ಹೇಳು ಅಲ್ಲೇ ಅಲ್ಲೇ ಸಾಕು. ಇಲ್ಲಿ ಹೋಗಿ ನೀನು ಬಾ ಇಲ್ಲಿ ಮುಂದಕ್ಕೆ ಬಾ, ಅಲ್ಲಿ ಅಜ್ಜಿ ಐತೆ ಬಾ. ಏನಿಲ್ಲ ಹೇಳೆ, ಅಯ್ಯೋ ಏನು ಕುತ್ಕೆ ತಕ್ಕ ಬಂದೈತೆ ನಂಗೆ ಆಡ್ತಾಳೆ, ನಡಿ ಅಲ್ಲಿ ಕರ್ಕೊಂಡು. ಏನು ಹೆದ್ರಿಕಣಂಗೆ ಏನಿಲ್ಲ ಹೇಳ ಅಲ್ಲಿ. ಹಾಂ ಯಾರದು? ಹೋಗೋ ಲೇ ಲೇ, ನಾನೇನು ಟಾಪ್ ಮೇಲೆ ಕಟ್ತೀನಿ ಹೇಳು. ಚೀನು ಹೆಂಗೈತಪ್ಪ? ಆಯ್ತಾ ಅವಳಿಲ್ಲ ಕೊಳಪ್ಪತ್ತಿರ್ತಕ್ಕಂತ ಹೆಸರಿ ಹೈಟ್, ಅವಳ ಹೈಟಿಗೆ ಗಡ್ಡು ಮಾಡಿಲ್ಲ. ಅವಳು ನಿನಗಿಂತ ಗೈಸ್ ನಂದು ಬಂದಿದೆ ಗೈಸ್. ಅದು ಯಾವ್ದೇ ಕಂಡ್ರು ಏನೋ ಇಷ್ಟು ಕಂಡ್ರು ಏನಾಗಲ್ಲ. ಸೂಪರ್ ಇದು ಹೆಂಗೈತಾ? ತಿನ್ನು. ಮೊನ್ನೆ ಯಾವುದೇ ಅಂಡ ಇದನ್ನು ಕೊಡಿಸಿದ್ದೆ ನನ್ನ ಇವ್ರು ನೋಡಿ ವಡಾಪಾವ ವಡಾಪಾವ್ ಎಲ್ಲ ಮತ್ತೆ ಸೆಂಟ್ರಲ್ಲಿ ನೀನೇ ಒಂದು ಬಜ್ಜಿ ಮಾಡಿಬಿಡು ಅಂತ ಇರ್ತಾರೆ. ಚಂದ ಅದು ಹೆಂಗಿತ್ತು ಗೊತ್ತಾ, ಮೆಣಸಿನ್ಕಾಯಿ ಎಲ್ಲ ಹಾಕಿ ಎಳ್ಳೆಲ್ಲ ಹಾಕಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಂತ ತಿಂದು ಬರ್ಗರ್ ಏನೋ ಇವಮ್ಮ ಹೇಳ್ತಾ ಇರೋದು. ತಿಂದಿದ್ದೀನಿ. ಒಂದೊಂದು ಕಡೆ ಒಂದೊಂದು ಥರ